ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ನಾನು ಸಾಗರವಾಸಿ. ಶ್ರೀಮತಿ ವಿದುಷಿ ವಸುಧಾ ಶರ್ಮಾ ಅವರ ಅಡಿಯಲ್ಲಿ 15 ವರ್ಷ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಗುರುಕುಲ ಪದ್ಧತಿ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದಾರೆ. ಒಂದು 2-3 ವರ್ಷಗಳಿಂದ ನಾನು ಈ ಮ್ಯೂಸಿಕ್ ಪ್ರೊಡಕ್ಷನ್ ಕಡೆ ಜಾಸ್ತಿ ಕೆಲಸ ಆಸಕ್ತಿ ಬಂತು. ಹಾಗೆ ಪೃಥ್ವಿರಾಜ್ ಸರ್ ಅವ್ರ ಕಡೆಯಿಂದ ವಿಕಲ್ಪದ ಅವಕಾಶ ಕೂಡ ಬಂತು. ನಾನು ಇದರ ಅನುಭವವನ್ನು ಹೇಳಬೇಕು. ಅದಕ್ಕಿಂತ ಮೊದಲು ನಿರ್ದೇಶಕರ ಅವ್ರದ್ದೊಂದು ಮೆಂಟಾಲಿಟಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಒಬ್ಬ ವ್ಯಕ್ತಿಗೆ ಒಂದು ಥಾಟ್, ಒಂದು ಯೋಚನೆ ಬರೋದು ಇಂಪಾರ್ಟೆಂಟ್, ಒಂದು ಐಡಿಯಾ ಬರೋದು ಇಂಪಾರ್ಟೆಂಟ್. ನಂತರ ಆ ಐಡಿಯಾ ಇದ್ದಿತ್ತು ಹೇಗೆ ಹೇಳಬಹುದು ಅಥವಾ ಅದರ ಒಂದು ಕ್ಲಿಯರ್ ಪಿಕ್ಚರ್ ಬರೋದು ಅದರ ನೆಕ್ಸ್ಟ್. ಆದ್ರೆ ಅದ್ರ ನಂತರದಲ್ಲಿ ಬೇಕಾಗೋದು ತಲೆಗೆ ಏನ್ ಐಡಿಯಾ ಬಂದಿದೆ, ಅದು ಯಾವ ಲೈನಲ್ಲಿ ಇದೆ, ಅದನ್ನ ಸರಿಯಾದ ಪದಗಳನ್ನು ಬಳಸಿ ಹೇಳೋದು. ವಾಸ್ತವದಲ್ಲಿ ಸಂಗೀತ ನಿರ್ದೇಶಕ ಹೌದು ನಾನು ಕಂಪೋಸರ್ ಜೊತೆಯಲ್ಲಿ ಏನಾಗ್ತೇನೆ ಅಂದ್ರೆ ಸೌಂಡ್ ವಿಚಾರದಲ್ಲಿ ಆಡಿಯನ್ಸ್ ಮತ್ತು ನಿರ್ದೇಶಕರ ಟ್ರಾನ್ಸ್ಲೇಟರ್ ಆಗಿರ್ತೇನೆ. ಆ ಟ್ರಾನ್ಸ್ಲೇಟರ್ ಆಗಿರುವಂತಹ ಸಂದರ್ಭದಲ್ಲಿ ನಂಗೇನ್ ಬೇಕು ಅಂತಂದ್ರೆ ಅವರು ಆ ಐಡಿಯಾಗಳನ್ನ ಕ್ಲಿಯರ್ ಆಗಿ ಅವ್ರ ವರ್ಡ್ಸ್ ಅಲ್ಲಿ ಹೇಳಿದವಾಗ ಮಾತ್ರ ನನಗೇನಾದ್ರೂ ಒಂದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕಾಗ್ಲಿ ಇತ್ಯಾದಿಗಳು ಆಗತ್ತೆ. ಅವರ ಆ ಇಂಟೆಲಿಜೆನ್ಸ್ ಅನ್ನು ನಾನು ತುಂಬಾ ಗಮನಿಸಿದ್ದೇನೆ ಒಂದು. ಹಾಗೂ ಈ ಚಿತ್ರದ ಅನುಭವ ನಂಗೆ ತುಂಬಾ ಅನುಭವ ಕೊಟ್ಟಿದೆ. ನನ್ನ ಮೊದಲನೇ ಚಿತ್ರ ಎಲ್ಲದೂ ಮೊದಲನೇದಾಗಿ ಮೊದಲನೇ ಪ್ರೆಸ್ ಮೀಟ್ ಅಲ್ಲ, ಮೊದಲನೇ ಚಿತ್ರ ಆದ್ಮೇಲೆ ಇಟ್ಸ್ ಆಬ್ವಿಯಸ್ ಮೊದಲನೇ ಪ್ರೆಸ್ ಮೀಟ್ ಅನ್ನೋದು ಹೌದು. ಹಾಗೆ ನಾವು ಕಂಪೋಸ್ ಮಾಡುವ ಸಂದರ್ಭದಲ್ಲಿ ಸುಮಾರು ಕಡೆ ಕಂಪೋಸ್ ಮಾಡಿದ್ವಿ. ನಮ್ಮ ಮನೇಲಿ ಕಂಪೋಸ್ ಆಗಿದೆ. ಒಂದ್ ಹಾಡುಗಳಂತೂ ಕಾರಲ್ಲೇ ಹೋಗ್ತಾ ಕಂಪೋಸ್ ಆಗಿದೆ. ನಂತರದಲ್ಲಿ ಇವ್ರು ಲಿರಿಸಿಸ್ಟ್ ಕೌಂಡಿನ್ಯ ಶರ್ಮಾ ಅಂತ ಅವ್ರ ಮನೇಲಿ ಸುಮಾರು ಹಾಡುಗಳು ಕಂಪೋಸ್ ಆಗಿದೆ. ಅದೊಂಥರ ಅವ್ರು ಹೇಳ್ತಾರೆ ಉಸಿರಾಡಕ್ಕೋಸ್ಕರ ಆಗಾಗ ಅವ್ರ ಮನೆಗೆ ಹೋಗ್ತಾ ಇರ್ಬೇಕು ಅಂತ. ಆ ಕಂಪೋಸಿಷನ್ ಹುಟ್ಟಿದಂತಹ ಆ ಸ್ಥಳ ಆಗ್ಲಿ ಅಥವಾ ಆ ಅನುಭವ ಆಗ್ಲಿ ಅದು ಬಾಯಲ್ಲಿ ಹೇಳಕ್ ಬರೋದಿಲ್ಲ. ತುಂಬಾ ಒಳ್ಳೆ ಅನುಭವ ಸಿಕ್ಕಿದೆ. ಹಾಗೂ ಇದು ಚಾಲೆಂಜಿಂಗ್. ಒಂದು ನಾವು ವೋಕಲಿಸ್ಟ್ ಅದಕ್ಕಾಗಿ ನಾವು ಶಾಸ್ತ್ರೀಯ ಸಂಗೀತ ಅಂತಲ್ಲ, ಸಂಗೀತದಲ್ಲಿ ಸಾಧಾರಣ 12 ಸ್ವರಗಳಲ್ಲಿ ನಾವು ಯೋಚನೆ ಮಾಡ್ತಿರ್ತೇವೆ. ಆದ್ರೆ ಸಿನಿಮಾಕ್ಕೆ ಅಂತಲ್ಲ, ಈ ಮ್ಯೂಸಿಕ್ ಪ್ರೊಡಕ್ಷನ್ ಅಂತ ಬಂದ ತಕ್ಷಣ ನಾವು ಬರೀ ಸಂಗೀತ ಸ್ವರಗಳಲ್ಲಿ ಯೋಚನೆ ಮಾಡಕ್ ಬರೋದಿಲ್ಲ, ಶಬ್ದಗಳಲ್ಲಿ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಪ್ರತಿಯೊಂದು ಶಬ್ದ ಕೂಡ, ಒಂದು ಸಣ್ಣ ಸೌಂಡ್ ಕೂಡ ಅದು ಮ್ಯೂಸಿಕ್ ಆಗ್ತಾ ಇರುತ್ತೆ. ಆ ರೀತಿಯ ಆಲೋಚನೆಗಳು ಇನ್ಫ್ಯಾಕ್ಟ್ ಈ ಟೀಮ್ ನಂಗೆ ಎನೇಬಲ್ ಮಾಡ್ತು ಆ ರೀತಿ ಯೋಚನೆ ಮಾಡ್ಲಿಕ್ಕೆ. ನನ್ನ ಮೊದಲನೇ ಚಿತ್ರ ಆಗಿತ್ತು ಕೂಡ. ಮೊದಲನೇ ಚಿತ್ರ ಅದಕ್ಕಾಗಿ ಒಂದಿಷ್ಟು ಚಾಲೆಂಜ್ಗಳು ಇರುತ್ತೆ. ಪೃಥ್ವಿ ಸರ್ ಆಗಿರ್ಬೋದು, ಮಿಥುನ್ ಅವರಾಗಿರ್ಬೋದು, ಅವರ ಸಪೋರ್ಟ್ ಅದು ತುಂಬಾ ನಮ್ಗೆ ಹೇಳಕ್ಕೆ ಪದಗಳಿಲ್ಲ. ಹಾಗೂ ಕೌಂಡಿನ್ಯ ಅವರ ಸಾಹಿತ್ಯದ ಪ್ರತಿಭೆ ಇರ್ಬೋದು. ನಮ್ಗೆ ಈ ಹಾಡನ್ನು ನಾವು ಕಂಪೋಸ್ ಮಾಡುವಾಗ ಈ ಸರಿಯಾಗಿ ಆ ಟ್ಯೂನಿಗೆ, ಆ ಕರೆಕ್ಟ್ ತಾಳಕ್ಕೆ ಛಂದೋಬದ್ಧವಾಗಿ ಸಾಹಿತ್ಯನ ಬರಿಬೇಕಾಗತ್ತೆ. ನಮ್ಗೆ ಜಾಸ್ತಿ ಕೆಲಸ ಇರೋದಿಲ್ಲ ಅವಾಗ. ಅವರು ತನನನ ತಾನ ಹೀಗೆ ಕೊಟ್ಟಿದ್ದೆ. ನಾನು ಏನ್ ಬರಿಬೋದು, 14 ಅಕ್ಷರ ಇದೆ. ಬರೆದ್ರು ಅದಕ್ಕೆ ಕೂಡ ಸಾಹಿತ್ಯ. 14 ಅಕ್ಷರ ಬೇಕು ಅಂದ್ರೆ 14 ಅಕ್ಷರ, 12 ಅಕ್ಷರ ಅಂದ್ರೆ 12 ಅಕ್ಷರ. ಅಂದ್ರೆ ಅದು ಛಂದೋಬದ್ಧವಾಗಿ ಬರೆಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಾಹಿತ್ಯದ ಸಪೋರ್ಟ್ ಇದೆ ಕೌಂಡಿನ್ಯ ಶರ್ಮಾ ಅವ್ರದ್ದು. ಹಾಗೆ ಸಿದ್ಧಾರ್ಥ್ ಬೆಳ್ಮಣ್ಣು ಅವರಾಗಿರ್ಬೋದು, ಅವರು ಸ್ಟುಡಿಯೋದಲ್ಲಿ ನಮಗ್ ಕೊಟ್ಟಂತ ಸಪೋರ್ಟ್. ಶ್ರೀರಂಜನಿ ಅವರು, ಇಂಚರ ಅವರು, ಗಿರೀಶ್ ಅವರು, ಹಾಗೂ 89 ವರ್ಷದ ಮಾಸ್ತಿಯಮ್ಮ ಅವರು ಹಾಡಿದ್ದಾರೆ ಈ ಸಿನಿಮಾಕ್ಕೆ. ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಒಟ್ಟು 6 ಹಾಡಿದೆ. 9 ಹಾಡು ಒಟ್ಟು BGM ಅಲ್ಲಿ ಬರುವಂತ ಧ್ವನಿಗಳನ್ನು ಸೇರಿಸಿ 9 ಹಾಡು. 3 ಬಿಟ್ಸ್ ಇದೆ, 1.5 minutes ಜಾನ್ರ ಅಂತಾನ, ಮಿಕ್ಸೆಡ್ ಜಾನ್ರ ಇದು. ಅಂದ್ರೆ ಹಿಂಗಿದ್ ಒಂದ್ ಪ್ಯಾಟರ್ನ್ ಅಂತ ಹೇಳಕ್ ಬರೋದಿಲ್ಲ. ಒಂದು ಶಾಸ್ತ್ರೀಯವಾಗಿದೆ,
ಇನ್ನೊಂದು ವೆರಿ ಅಪ್ಬೀಟ್ ಸಾಂಗ್ ಇದೆ, ಇನ್ನೊಂದು ಕಲ್ಟಿ ಆಗಿದೆ ಒಂದಷ್ಟು ಹಾಡುಗಳು. ಅವರ ಈ ಸಿನಿಮಾದಲ್ಲಿ ಏನೇನ್ ಕಲ್ಪನೆ ಮಾಡ್ಕೊಂಡಿದ್ರು ನಿರ್ದೇಶಕರು, ಆ ಎಲ್ಲಾ ಕಲ್ಪನೆಗಳಿಗೂ ಒಂದೊಂದೊಂದೊಂದು ಹಾಡಿದೆ ಅಂತ ಹೇಳ್ಬೋದು, ಆಗಿದೆ. ರೀ ರೆಕಾರ್ಡಿಂಗ್ ನಾನ್ ಫಸ್ಟ್ ಟೈಮ್ ಆದಕ್ಕಾಗಿ ನಾನು BGM ಮಾಡುವಾಗ ನನಗೆ 15ರಿಂದ 20 ದಿನ ಹಿಡಿದಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ. ನಿಮ್ಮ ಶೈಲಿ ಕೂಡ ಇದೆಯಾ? ಹಾ ನಿಮ್ಮ ಶೈಲಿ ಹಾ ಇದೆ ಇದೆ, ಎಲ್ಲ ಶೈಲಿನೂ ಇದೆ, ಎಲ್ಲ ಶೈಲಿನೂ ಇದೆ.